ವೆಲ್ಕಮ್ ಬ್ಯಾಕ್ ಟು ಯುಕ್ತ ಗೌಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಏನಂದರೆ, ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ವರಮಹಾಲಕ್ಷ್ಮಿ ವ್ಲಾಗ್ ಆಗಿರುತ್ತೆ. ಸೊ ನಾವು ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡೋದು ನಮ್ಮ ಊರಿನಲ್ಲಿ ಕುಶಾಲನಗರಲ್ಲಿ. ಸೊ ಕುಶಾಲನಗರ್ಗೆ ರೀಚ್ ಆದೆ. ಮಾರ್ನಿಂಗ್ ರೀಚ್ ಆಗಿದ್ದು ನಾವು ಒಂದು 9:30 10 o'clock ರೀಚ್ ಆಗಿದ್ದು. ಸೊ 9:30 ರೀಚ್ ಆಗಿದ್ದು. ಅದಾದಮೇಲೆ ಅಮ್ಮ ಫಸ್ಟು ಗಂಗೆ ಪೂಜೆ ಮಾಡಿಬಿಡೋಣ ಬನ್ನಿ ಅಂತೇಳಿ ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು. ಫಸ್ಟು ಗಂಗೆನ ತಂದು ಆಮೇಲೆ ಲಕ್ಷ್ಮಿನ ಕೂರಿಸ್ಬೇಕು. ಸೊ ಹಾಗಾಗಿ ನಾವು ಗಂಗೆನ ತರೋದಕ್ಕೆ ಮನೆ ಲಕ್ಷ್ಮೀಂದಿರನ್ನೆಲ್ಲ ಕರ್ಕೊಂಡು ಅಮ್ಮ ಗಂಗೆ ತಗೊಬರೋದಕ್ಕೆ ನಮ್ಮನೆ ಹಿಂದೆ ಒಂದು ಟ್ಯಾಪ್ ಇದೆ. ಸೊ ಅಲ್ಲಿ ಎಲ್ಲ ಚೊಂಬು ಬಿಂದಿಗೆನ ಇಟ್ಟು, ತಾಮ್ರದ ಬಿಂದಿಗೆ ಮತ್ತು ಚೊಂಬು, ಸಿಲ್ವರ್ ಚೊಂಬನ್ನ ಇಟ್ಬಿಟ್ಟು ಪೂಜೆ ಮಾಡಿ ನೀರು ತುಂಬಿಸಿ ಲಕ್ಷ್ಮೀಂದಿರು ಅದನ್ನು ಹಿಡ್ಕೊಬರೋ ಥರ ಅಮ್ಮ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇದೆಲ್ಲ ಒಂದು ಕಲಿಕೆ, ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್. ಅಂದರೆ ದೇವ್ರನ್ನ ಹೇಗೆ ಕೂರಿಸ್ಬೇಕು, ಮುಂದೆ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಇದರಿಂದ ಭಾಳಷ್ಟು ತಿಳ್ಕೊಳ್ತೀವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದಷ್ಟನ್ನ ನಾವು ಇದರಿಂದ ಕಲ್ತ್ಕೊಳ್ತೀವಿ. ಸೊ ಗಂಗೆ ಪೂಜೆ ಮಾಡೋದು ಏನಕ್ಕೆ ಅಂದರೆ, ಗಂಗೆ ತಂದು ಲಕ್ಷ್ಮಿನ ಕೂರಿಸ್ಬೇಕಂತೆ. ಸೊ ಗಂಗೆನ ತಗೊಂಡು ಹೋಗ್ತಾ ಅದಾದ್ಮೇಲೆ ಹೋಗೋ ಟೈಮಲ್ಲಿ ಹೊಸ್ಲು ಪೂಜೆ ಮಾಡಬೇಕು. ಆಮೇಲೆ ಆರತಿ ಮಾಡಿ ಗಂಗೆನ ಒಳಗಡೆ ಕರ್ಕೋಬೇಕು. ಸೊ ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ. ಫಸ್ಟು ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಗಂಧದ ಕಡ್ಡಿಲೂ ಪೂಜೆ ಮಾಡಿ, ಆಮೇಲೆ ದೀಪದಲ್ಲೂ ಪೂಜೆ ಮಾಡಿ, ಆಮೇಲೆ ಲಕ್ಷ್ಮಿನ ನಾವು ಮನೆ ಒಳಗಡೆ ಗಂಗೆನ ಒಳಗಡೆ ತಗೊಂಡೋಗೋದು. ಸೊ ಎಸ್, ಹಾಗೆ ನನ್ನ ತಂಗಿ ಹಾಕಿರೋ ಡ್ರೆಸ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಇದು ವಿಡಿಯೋದಲ್ಲಿ, ಶಾರ್ಟ್ ವಿಡಿಯೋದಲ್ಲಿ. ಸೊ ಆ ಡ್ರೆಸ್ನ ನಾವು ತೊಗೊಂಡಿರೋದು ಪೀಸ್ ತೊಗೊಂಡು ಹೊಲಿಸಿರೋದು ಮೀನಾ ಬಜಾರಲ್ಲಿ, ಬಜಾರಲ್ಲಿ ಪೀಸ್ ತೊಗೊಂಡು ಅಲ್ಲೇ ಸ್ಟಿಚ್ ಮಾಡ್ತಾರೆ. ಸೊ ಅಲ್ಲೇ ಅವಳಿಗೆ ಸ್ಟಿಚಿಂಗ್ ಕೊಟ್ಬಿಟ್ಟು ಹೊಲಿಸಿರೋವಂಥದ್ದು. ಸೊ ಕಲರ್ ಕಾಂಬಿನೇಷನ್ ಐ ಹೋಪ್ ಚೆನ್ನಾಗಿದೆ ಅನಿಸುತ್ತೆ. ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ. ಅದಾದಮೇಲೆ ನಮ್ಮಮ್ಮ ಹಾಕಿರೋ ಸೀರೆ ಬಂದು ಒಂದು ವೆಬ್ ಪೇಜಿಂದ ಆರ್ಡರ್ ಮಾಡಿದ್ದು ನಾವು. ಸೊ ಯುವರಾಜ್ ಅಂತ ಹೇಳಿ ಒಂದು ವೆಬ್ ಪೇಜಲ್ಲಿ ಈ ಒಂದು ಕಲಂಕಾರಿ ಸ್ಯಾರಿ ಬೇಕು ಅಂತ ಅಮ್ಮ ಹೇಳ್ತಾನೆ ಇದ್ರು. ಸೊ ಅಲ್ಲಿಂದ ಆರ್ಡರ್ ಮಾಡಿದ್ದು. ಸೊ ಈಗ ಅಮ್ಮ ಎಲ್ಲ ಚೌರ್ಗೆ ಎಲ್ಲ ತೊಳ್ಕೊಂಡು ನೀರು ತುಂಬಿಸ್ತಾ ಇದ್ದಾರೆ. ಮತ್ತು ನಾನು ಇನ್ನೂ ರೆಡಿಯಾಗಿರಲಿಲ್ಲ. ಅದಕ್ಕೆ ನನ್ನನ್ನು ಪ್ರಾಪರಾಗಿ ನಾನು ತೋರಿಸಿಲ್ಲ ಅಲ್ಲಿ. ನಾನು ಇನ್ನೂ ರೆಡಿಯಾಗಿರಲಿಲ್ಲ. ಅಂದರೆ ನಾನು ಸ್ಯಾರಿ ಹಾಕ್ಕೋಬೇಕಂತ ಇದ್ದಿದ್ದು. ಸೊ ಮಧ್ಯಾಹ್ನ ಸ್ಯಾರಿ ಹಾಕ್ಕೊಳ್ಳೋಣ ಅಂತೇಳಿ ತೋರಿಸಿರ್ಲಿಲ್ಲ ಅಷ್ಟೇ. ಅದಾದಮೇಲೆ ಇವಾಗ ಏನು ನೀವು ನೋಡಿದ್ರೆ ಅದು ಬ್ಯಾಕ್ಗ್ರೌಂಡ್ ಆಫ್ ಅವರ್ ಗಾರ್ಡನ್. ಸೊ ನಮ್ಮ ಗಾರ್ಡನ್ ಈ ರೀತಿ ಇದೆ ಹಿಂದೆ. ಸೊ ಒಂದಷ್ಟು ಬಾಳೆಕಾಯಿ ಮರ, ಆಮೇಲೆ ತೆಂಗಿನಕಾಯಿ ಮರ, ಒಂದಷ್ಟು ತರಕಾರಿ ಗಿಡಗಳು, ಹೂವನ್ನೆಲ್ಲ ಹಿಂದೆ ನೆಟ್ಟಿದ್ದಾರೆ ನಮ್ಮಜ್ಜಿ. ಸೊ ನಮ್ಮಜ್ಜಿನೇ ಮೇಂಟೈನ್ ಮಾಡೋದು ಅದನ್ನೆಲ್ಲ. ಸೊ ನಮ್ಮಮ್ಮನಿಗೂ ನಮ್ಮ ಅಜ್ಜಿಗೂ ಪ್ಲ್ಯಾಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಗಾರ್ಡನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಫಾರ್ಮಿಂಗ್ ಮಾಡೋದಂದರೆ ಇನ್ನೂ ಇಷ್ಟ. ಸೊ ಎಸ್, ಈಗಪ್ಪ ತಾಮ್ರದ ಬಿಂದಿಗೆ ಎಲ್ಲ ತೊಳೆದಾಗಿ ಈಗ ನೀರು ತುಂಬಿಸ್ತಾ ಇದ್ದಾರೆ. ಎಲ್ಲದಕ್ಕೂ ನೀರು ತುಂಬಿಸಿ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಸೊ ನೋಡಿ ನಮ್ಮಜ್ಜಿ ಬಂದು ಹೋಗೋದು ಮಾಡ್ತಾ ಇದ್ದಾರೆ. ಇದು ನಮ್ಮ ಮನೆ ಹಿಂದೆ ಬ್ಯಾಕ್ಗ್ರೌಂಡ್ ಬಂದು ಇದು ನಮ್ಮ ಹಿಂದೆ ಬ್ಯಾಕ್ ಸೈಡ್ ಆಗಿರುತ್ತೆ, ನಮ್ಮ ಮನೆ ಹಿಂದೆ ಬ್ಯಾಕ್ ಸೈಡ್. ಸೊ ಮಾವಿನಕಾಯಿ ಎಲೆನ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ನಮ್ಮ ಅಜ್ಜಿ ನೋಡಿ ಅರಿಶಿನ ಎಲ್ಲ ತಲೆ ಮೇಲೆ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ಅದನ್ನು ರೇಗಿಸ್ತಾ ಇದ್ದೆ ನಾನು. ಇವಾಗ ಬಾಳೆಹಣ್ಣು, ಎಲೆ, ಅಡಿಕೆನ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಿದ್ದಾರೆ. ದೀಪ ಆಯಿತು, ದೀಪ ಹಚ್ಚಿ ಪೂಜೆ ಮಾಡಬೇಕು. ದೀಪ ಹತ್ಕೊತಾನೆ ಇರಲಿಲ್ಲ, ಗಾಳಿ ಬೀಸ್ತಾ ಇತ್ತು ತುಂಬ. ಆಮೇಲೆ ಹಚ್ಚಿ ಪೂಜೆ ಮಾಡಿದ್ದು. ಹಾರೋಗ್ತಾನೆ ಇತ್ತು ಅದು. ಸೊ ಆಮೇಲೆ ಎಲ್ಲ ಮರೆ ಮಾಡಿಕೊಂಡು ಆಮೇಲೆ ದೀಪ ಹಚ್ಚಿದ್ವು. ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ಈಗ ಮಳೆಗಾಲ. ಸೊ ಕೊಡಗಲ್ಲಿ ತುಂಬ ಮಳೆ, ಗಾಳಿ, ಚಳಿ ಇದ್ದೇ ಇರುತ್ತೆ. ಸೊ ಬಿಸಿಲು ಕಡಿಮೆ, ಸೊ ಮಳೆನೇ ಜಾಸ್ತಿ ಇತ್ತು. ಆಮೇಲೆ ಮಳೆ ಹೋದ್ಮೇಲೆ ಫೋಟೋ ತಗೊಳ್ಳೋದು ಇದೆಲ್ಲ ಕೆಲಸನೂ ಸಹ ಮಾಡಿದ್ದೀವಿ. ಆಲ್ಮೋಸ್ಟ್ ಗಂಗೆ ಪೂಜೆ ಎಲ್ಲ ಆಯಿತು. ಇವಾಗ ಪೂಜೆ ಮುಗಿಸ್ಕೊಂಡು ಗಂಗೆನ ತೊಗೊಂಡೋಗ್ಬೇಕು ನಾವು. ನೀವು ಈ ರೀತಿ ಏನಾದರೂ ಗಂಗೆ ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ.
ಸೊ ನಮ್ಮ ದೊಡ್ಡಮ್ಮ ಅದರಲ್ಲೇ ಒಂದೊಂದು ಶಾರ್ಟ್ ಆಫ್ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಚೆನ್ನಾಗಿತ್ತು ಈ ಸಲಿಯ ವರಮಹಾಲಕ್ಷ್ಮಿ ಹಬ್ಬ. ತುಂಬ ಡಿಫ್ರೆಂಟ್ ಆಗಿತ್ತು ಈ ಸಲಿಯ ವರಮಹಾಲಕ್ಷ್ಮಿ ಹಬ್ಬ. ನೋಡಿ ಅಲ್ಲಿ ನಮ್ಮ ತಾತ ಬಂದಿದ್ದಾರೆ. ಸೊ ಅವರೇ ನಮ್ಮ ತಾತ, ಅವರೇ ನಮ್ಮ ಅಜ್ಜಿ, ನಮ್ಮಮ್ಮ ಅವರ ಅಪ್ಪ ಅಮ್ಮ. ಸೊ ಇದಾದ್ಮೇಲೆ ಗಂಗೆ ಪೂಜೆ ಎಲ್ಲ ಮುಗೀತು. ಗಂಗೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಓಕೆ, ಗಂಗೆನ ಇವಾಗ ಇವಾಗ ಮನೆ ಎಲ್ಲರೂ ಒಳಗಡೆ ತಗೊಂಡು ಒಂದೊಂದು ಹೋಗ್ತಾ ಇದೀವಿ. ಚೊಂಬು ಚೌರ್ಗೆನ ಹೊತ್ಕೊಂಡು ತಗೊಂಡ್ಬರ್ತಾ ಇದ್ದಾರೆ, ಮನೆ ಗಂಗೆನ ಲಕ್ಷ್ಮಿ ಕರ್ಕೊಂಡ್ ಬರ್ತಾ ಇದರೆಲ್ಲ ಇದ್ದಾರೆ. ಸೊ ಗಂಗೆನ ಲಕ್ಷ್ಮಿನ ಕೂರ್ಸಕ್ಕೆ ತಗೊಂಡ್ಬರ್ತಾ ಇದೀವಿ ಗಂಗೆನ ಒಳಗಡೆ. ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಗಂಗೆ ಸೊ ತಗೊಬರೋ ಟೈಮಲ್ಲಿ ಗಂಗೆ ಆಚೆ ತರಕ್ಕಿಂತ ಹೊಸ್ಲು ಪೂಜೆ ಮುಂಚೆ ಮಾಡಬೇಕು. ಮುಂಚೆ ಕುಂಕುಮ ಒಳಗಡೆ ಇಟ್ಟು ತಗೊಳಕ್ಕಿಂತ ಮುಂಚೆ ಗಂಧದ ಹೊಸ್ಲು ಕಡ್ಡಿಲಿ ಪೂಜೆ ಪೂಜೆ ಮಾಡಬೇಕು. ಮಾಡಬೇಕು. ಸೊ ಹೊಸ್ಲೊರ್ಸಿ ಅದಾದ್ಮೇಲೆ ಕುಂಕುಮ ಸೇರೊದ್ದು ಇಟ್ಟು ಗಂಗೆನ ಪೂಜೆ ಒಳಗಡೆ ಮಾಡಬೇಕು. ಆಮೇಲೆ ಕರ್ಕೊಂಬರ್ಬೇಕು. ಗಂಗೆಯಲ್ಲಿ ಇದು ಏನದು ಸೊ ಬಾಳೆಹಣ್ಣು ಎಲ್ಲ ಏನದು ಅಡಿಕೆ ಎಲ್ಲ ಇದಂತಾರೆ ಇಲ್ಲೂ ಅದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಒಳಗಡೆ ಸೇರೋದು, ಒಳಗಡೆ ಕರ್ಕೊಬರೋಕ್ಕಿಂತ ಮುಂಚೆ ಆರತಿ ಮಾಡಬೇಕು. ಆರತಿ ಆದಮೇಲೆ ಸೇರೋದು ಒಳಗಡೆಗೆ ಗಂಗೆನ ಕರ್ಕೊಂಬರ್ತಾರೆ. ಸೇರ್ಗೆ ಹೂ ಇಟ್ಟಿರಲಿಲ್ಲ. ಸೊ ಹೂಗೆ ದಾರ ಕಟ್ಬಿಟ್ಟು ಹೂನ ಅದಕ್ಕೆ ಹಾಕಿದ್ದೀನಿ. ಸೊ ನಿಮಗೆ ಯಾರ ಡ್ರೆಸ್ ಇಷ್ಟ ಆಯಿತು ಲಂಗ ದಾವಣಿಲಿ ಮಾನ್ವಿ ಆಮೇಲೆ ಏನಾಯಿತು ಗೊತ್ತಾ ಗೈಸ್, ಇಲ್ಲಿ ಏನಾಯ್ತು ಈಗ ಅಂದರೆ ಮೊಬೈಲ್ ಬಿದ್ದೋಯ್ತು ಕೆಳಗಡೆ. ನನಗೆ ಭಯ ಆಗೋಯ್ತು, ಐಫೋನ್ ಕೆಳಗಡೆ ಬಿದ್ದೋಯ್ತು ಅಂತ ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಏನೂ ಆಗಿಲ್ಲ ಸದ್ಯಕ್ಕೆ. ಮೊಬೈಲ್ ಒಂಚೂರು ಸ್ಕ್ರ್ಯಾಚ್ ಆಗಿಲ್ಲ. ಯಪ್ಪ ಸಮಾಧಾನ ಆಯಿತು. ಯಪ್ಪ ಮೊಬೈಲ್ ಬಿದ್ದೋದ ತಕ್ಷಣ ಡಗ್ ಅಂದಿತ್ತು. ಅದೇನೂ ಆಗದೆ ಏನೂ ಆಗದೆ ಇರಲಿಲ್ಲ, ಅಂದರೆ ಏನೂ ಆಗಿರಲಿಲ್ಲ. ಮೊಬೈಲ್ ಒಂದು ಚೂರು ಸ್ಕ್ರ್ಯಾಚ್ ಆಗಿರಲಿಲ್ಲ. ಆಮೇಲೆ ಅಪ್ಪ ಅಂತ ಸಮಾಧಾನ ಆಯಿತು. ಅದಾದಮೇಲೆ ಹೊಸ್ಲು ಅಂದರೆ ಸೇರೋದು ಗಂಗೆನ ಒಳಗಡೆ ಕರ್ಕೊಬಂದರು. ಅದಾದಮೇಲೆ ಎಲ್ರಿಗೂ ಆರತಿ ಮಾಡಿದ್ವು. ಆರತಿ ಮುಗ್ದಾದ್ಮೇಲೆ ಗಂಗೆ ಇಟ್ಟು ವರಮಹಾಲಕ್ಷ್ಮಿನ ಕೂರಿಸಿದ್ವು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಅಮ್ಮ ನೆನ್ನೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ಮುಗಿಸ್ಬಿಟ್ಟಿದ್ರು. ಸೊ ಆಲ್ಮೋಸ್ಟ್ ಏನು ಬ್ಯಾಕ್ಗ್ರೌಂಡ್ ಏನು ಪ್ರಿಪ್ರೇಷನ್ ಇರಲಿಲ್ಲ. ಸೊ ಎಲ್ಲ ಜಸ್ಟ್ ದೇವ್ರನ್ನ ಕೂರಿಸಿ ಸೀರೆನೂ ಆಲ್ಮೋಸ್ಟ್ ಎಲ್ಲ ಪಿನ್ ಮಾಡಿಟ್ಟಿದ್ರು. ಜಸ್ಟ್ ಸೀರೆ ಎಲ್ಲ ಉಡಿಸಿ ಮುಂದೆ ಟೇಬಲ್ ಒಂದು ಅರೇಂಜ್ ಮಾಡಬೇಕಿತ್ತು. ಅದು ನಾವು ಹೆಲ್ಪ್ ಮಾಡಿ ಎಲ್ಲ ಟೇಬಲ್ ಎಲ್ಲ ಅರೇಂಜ್ ಮಾಡಿದ್ವು. ಸೊ ಈ ಸಲ ಗ್ರಾಸ್ ಹಾಕಿ, ಅಂದರೆ ಗ್ರಾಸ್ ಹುಲ್ಲಿನಲ್ಲಿ ಇಡೋ ಥರ ದೇವ್ರನ್ನ ಮಾಡೋ ಥರ ಮಾಡಿದ್ದು. ಸೊ ಚೆನ್ನಾಗಿ ಬಂತು. ಈ ಸಲ ಗ್ರೀನಾಗಿ ಅಂದರೆ ಹಸಿರಾಗಿ ನಮ್ಮ ನೇಚರ್ ಕಲರ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಿದ್ದಮ್ಮ ಈ ಸಲ. ಸೊ ಅದೇ ರೀತಿ ನೇಚರ್ ಕಲರಲ್ಲೇ ಮಾಡಿದರು. ತುಂಬ ಚೆನ್ನಾಗಿತ್ತು. ಸೊ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ. ಸೊ ಅಲ್ಲಿಟ್ಟಿದ್ದಂಥ ತಿಂಡಿ ಎಲ್ಲ ಅಮ್ಮನೇ ಮಾಡಿರೋದು. ಅಂದರೆ ಏನದು ರವೆ ಉಂಡೆ, ಕಜ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು, ಎಳ್ಳುಂಡೆ ಇದೆಲ್ಲ ಮನೆಯಲ್ಲೇ ಮಾಡಿರೋದು. ಅದಾದಮೇಲೆ ಎಲ್ರಿಗೂ ಕಂಕಣ ಕಟ್ಟಿದ್ರು. ಎಲ್ರಿಗೂ ಕಂಕಣ ಕಟ್ಟಿ ಹಬ್ಬನ ಸ್ಟಾರ್ಟ್ ಮಾಡಿದ್ವು. ಕಂಕಣ ಕಟ್ಟಾದ್ಮೇಲೆ ಅಮ್ಮ ಪೂಜೆ ಮಾಡಿ ಒಂದಷ್ಟು ಲಕ್ಷ್ಮೀ ನಾಮಗಳನ್ನೆಲ್ಲ ಹಾಡಿದ್ರು. ಸೊ ಎಸ್, ಅದಾಗಿ ಇದೆಲ್ಲ ಆದಮೇಲೆ ಎಲ್ಲರೂ ಗಂಧದ ಕಡ್ಡಿಲಿ ಪೂಜೆ ಮಾಡಿದ್ವು. ಎಲ್ಲರೂ ಪೂಜೆ ಮಾಡಿ ಮಂಗಳಾರತಿ ಆರತಿ ಮಾಡಿ ಎಲ್ಲ ಚೆನ್ನಾಗಿತ್ತು. ನಾನು ರೆಡಿಯಾಗಿದ್ದು ಮಧ್ಯಾಹ್ನ 2:30 ರೆಡಿ ಆದೆ ಫೋಟೋಸ್ ತಗೊಳ್ಳೋಣ ಅಂತ. ಅಲ್ಲಿ ತನಕ ಫಸ್ಟು ತಿಂಡಿ ಸ್ವಲ್ಪನೇ ತಿಂದಿದ್ದು. ಊಟ ಎಲ್ಲ ಆದಮೇಲೆ ರೆಡಿ ಆಗೋಣ ಅಂತ ಕೂತಿದ್ದೆ. ತುಂಬಾ ಡಬ್ಬ ಥರ ಕಾಣಿಸ್ತಾ ಇರ್ತೀನಿ ಇವಾಗ ನಿಮಗೆ. ಏನೂ ರೆಡಿನೇ ಆಗಿರಲಿಲ್ಲ ನಾನು. ನೋಡಿ ಸಿಸ್ಟರ್ ಬಾಂಡಿಂಗ್, ಅಕ್ಕ ತಂಗಿರಿಬ್ಬರು ಅವ್ರಿಗವ್ರು ಕಟ್ಕೊಳ್ತಾ ಇದ್ದಾರೆ. ಚೆನ್ನಾಗಿತ್ತು. ವಿಡಿಯೋಗ್ರಫಿ ಎಲ್ಲ ಬಂದು ನಂದೇನೆ ಆಲ್ಮೋಸ್ಟು. ನಾನು ಕಾಣಿಸಿದ್ದಾಗೆಲ್ಲ ನಮ್ಮ ದೊಡ್ಡಪ್ಪ ಮಾಡಿದ್ದಾರೆ. ಸೊ ಅದಾದಮೇಲೆ ಇದೆಲ್ಲ ಬಾಕಿ ನಾನೇ ವಿಡಿಯೋಗ್ರಫಿ ಮಾಡಿದ್ದೀನಿ. ನಮ್ಮಮ್ಮ ನೋಡಿ ಅವ್ರ ಅಪ್ಪಂಗೆ ಕುಂಕುಮ ಇಡ್ತವ್ರೆ. ಸೊ ಒಂಥರ ಚೆನ್ನಾಗಿತ್ತು ಈ ಸಲ ವರಮಹಾಲಕ್ಷ್ಮಿ ಹಬ್ಬ. ಚೆನ್ನಾಗಿ ಎಲ್ಲ ಆಯಿತು. ಎಲ್ಲರೂ ದೀಪ ಹಚ್ಚಿ, ಎಲ್ಲರೂ ಮಂಗಳಾರತಿ ಮಾಡಿ, ಎಲ್ಲರೂ ಗಂಧದ ಕಡ್ಡಿ ಹಚ್ಚಿ ಫೈನಲಿ ಆದಮೇಲೆ ಊಟ ಮಾಡಿದ್ವು. ಸೊ ಊಟ ಮಾಡೋ ಟೈಮಲ್ಲಿ ವೀಡಿಯೋ ತಗೊಳ್ಳೋದೇ ಮರ್ತೋದೆ. ಸೊ ಊಟಕ್ಕೆ ಏನೇನು ಮಾಡಿದ್ರು ಅಂತ ಹೇಳಿದ್ರೆ ಪುಳಿಯೋಗರೆ, ಅನ್ನ, ಸಾಂಬಾರು, ಪಾಯಸ ಮತ್ತು ಇದು ಪಲ್ಯ ಮಾಡಿದರು. ಹೆಸರುಬೇಳೆ ಪಲ್ಯ ಮತ್ತು ಬೀನ್ಸ್ ಪಲ್ಯ ಮಾಡಿದರು.
ಸೊ ಇದಾಗಿತ್ತು ವರಮಹಾಲಕ್ಷ್ಮಿಯ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವರಮಹಾಲಕ್ಷ್ಮಿಯ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೆ ಅಂತ ನಾನು ಹೇಗೆ ರೆಡಿಯಾಗಿದ್ದೆ ವರಮಹಾಲಕ್ಷ್ಮಿಗೆ ಅಂತ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್ ಬಾಯ್.